ಓಂ ಶಾಂತಿ. ಮರಳಿ ಭೂಮಡಿಲಿಗೆ ನೈಸರ್ಗಿಕ ತೋಟದಿಂದ ಆತ್ಮೀಯರೇ ನಮಸ್ಕಾರ. ನಾನು ಶೋಭಾ ಮಾತಾಡ್ತೀನಿ. ನೀವಿಲ್ಲಿ ನೋಡ್ತಾ ಇರೋದು ತೊಗರಿ ಗಿಡಗಳು ಜನವರಿನಲ್ಲಿ ಹೂ ಕಚ್ಚಿದ್ದಾವೆ. ಏನಪ್ಪ ಇದು ಜನವರಿನಲ್ಲಿ ಹೂವು ಬಂದಿದೆ? ಹೌದು, ಇದು ಕೊಲಂಬೋ ತೊಗರಿ, ಕೊಲಂಬೋ ದೇಸಿ ಬೀಜಗಳು. ಇದರಿಂದ ನಮ್ಮ ಹತ್ರ ಖರೀದಿ ಮಾಡಿದ್ದ ಒಬ್ಬರು ಗ್ರಾಹಕರ ತೋಟದಲ್ಲಿ ಈ ರೀತಿ ಜನವರಿನಲ್ಲಿ ಹೂವು ಕಚ್ಚಿದ್ದಾವೆ. ಅವ್ರು ನಮಗೆ ವಿಡಿಯೋ ಕಳಿಸಿದ್ದಾರೆ. ಸೊ ನಾನು ಅದನ್ನು ನಿಮ್ಮ ಹತ್ರನೂ ಹಂಚ್ಕೊತಾ ಇದ್ದೀನಿ. ಈಗ ಅವರಿಗೆ ಮಾರ್ಚಿ ಮತ್ತು ಏಪ್ರಿಲ್ನಲ್ಲಿ ಇದು ಇನ್ನೊಂದು ಕೊಯ್ಲು ಸಿಗುತ್ತೆ ಅವ್ರಿಗೆ. ಈ ಬೀಜದ ವಿಶೇಷತೆ, ಇದು ನಾಟಿ ಬೀಜ ಆಗಿದ್ದರಿಂದ ವರ್ಷದಲ್ಲಿ ನಮಗೆ 2 ಬಾರಿ ಬರುತ್ತೆ. ಅದಲ್ಲದೆ ನೀರಾವರಿ ಇದ್ದಲ್ಲಿ ನಾವು 5 ವರ್ಷದವರೆಗೂ ನಾವು ಇದೇ ಗಿಡಗಳನ್ನ ಉಳಿಸ್ಕೊಂಡು ಇಳುವರಿನ ಪಡ್ಕೋಬೋದು. ಅಂದರೆ ತನ್ನ ಜೀವಿತಾವಧಿಯ 5 ವರ್ಷದಲ್ಲಿ ನಮಗೆ 10 ಬಾರಿ ಇದು ನಾವು ಕೊಯ್ಲನ್ನು ಮಾಡ್ಕೋಬೋದು. ಒಮ್ಮೆ ಕೊಯ್ಲು ಮಾಡಿದ್ಮೇಲೆ ಮೇಲ್ಮೈ ಕಟ್ಟಿಂಗ್ಸ್ ಮಾಡಿ ಬಿಡೋದ್ರಿಂದ ನಮಗೆ ಗಿಡ ಮತ್ತೆ ಉತ್ತಮವಾಗಿ ಚಿಗುರಿ ಒಳ್ಳೆಯ ಕೊಯ್ಲನ್ನು ನಾವು ಇಳುವರಿನ ಪಡ್ಕೋಬೋದು ಅಂತ ಹೇಳ್ತೀನಿ. ಸೊ ಇದೂ ಆಗಿತ್ತು ನೋಡಿ, ಎಷ್ಟು ಕೆಂಪುಗೆ ಹೂವು ಆಗಿದ್ದಾವೆ. ಕಾಳು ಸ್ವಲ್ಪ ಹಸಿ ಕಾಳು ಪಿಂಕ್ ಕಲರ್ ಮೇಲೆ ಲೈನ್ ಬಂದಿರೋ ಥರ ಬಂದಿರುತ್ತೆ. ಹಾಗೂ ಒಣ ಕಾಳು ಕೆಂಪಿರುತ್ತೆ. ಬಟ್ ಬೇಳೆ ಎಲ್ಲ ಹಳದಿ ಮತ್ತು ಕಟ್ಟಿಬಿಟ್ಕೊಳ್ಳೋದೆಲ್ಲ ಸೇಮ್ ರುಚಿನಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ದಂಗೆ ರುಚಿಯಾದಂಥ ಬೇಳೆನೂ ಸಹ ಆಗುತ್ತೆ. ಸೊ ನಿಮಗೂ ಈ ರೀತಿ ಬೀಜ ಬೇಕಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ. ನೀವು ಆದಷ್ಟು ದೇಸಿ ಬೀಜಗಳನ್ನ ಬೆಳೀರಿ. ಅದರ ಉಪಯೋಗನ ಪಡ್ಕೊಂಡು 10 ಜನಕ್ಕೂ ದೇಸಿ ಬೀಜ ಬೆಳೆಯೋದಕ್ಕೆ ಉತ್ತೇಜನ ಮಾಡಿ ಅಂತ ಹೇಳ್ಕೊತೀನಿ. ಅದರಲ್ಲಿ ಬರುವಂಥ ಪೌಷ್ಟಿಕತೆ ಮತ್ತು ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರೋದ್ರಿಂದ ದೇಸಿ ಬೀಜಗಳನ್ನ ಉಳಿಸೋಣ ಮತ್ತು ಬೆಳೆಸೋಣ. ನಮಸ್ಕಾರ.